ಹೋಗಿ ಒಬ್ಬ ಶರಣ ಬಸವಣ್ಣನವರಿಗೆ ಒಂದು ಪ್ರಶ್ನೆ ಕೇಳಿದ, ಮಹಾನುಭಾವರೇ ಹೇಳಿ, ನಮ್ಮ ಬದುಕು ದಿವ್ಯವಾಗಬೇಕು, ನಮ್ಮ ಬದುಕ ಸಮಾಧಾನದಿಂದ ಪೂರ್ಣವಾಗಬೇಕು, ಅದಕ್ಕೆ ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳಿದ. ಇದಲ್ಲ, ನಾವು ಎಲ್ಲರೂ ಪ್ರಶ್ನೆ ಕೇಳೋದು ಅದೇ. ಏನು ಮಾಡಬೇಕು? ತಿಳ್ಕೋಬೇಕು, ಆ ಬಳಿಕ ಚೆಂದಾಗಿ ಇರಬೇಕು, ಸಮಾಧಾನದಿಂದ ಇರಬೇಕು. ಅದಕ್ಕೇನು ಮಾಡಬೇಕು? ಎಷ್ಟು ಚಲೋ ಪ್ರಶ್ನೆ ಅದ. ಏನು ಮಾಡಬೇಕು? ಅವಾಗ ಬಸವಣ್ಣನವರು ಹೇಳ್ತಾರೆ, ಒಂದಿಷ್ಟೇನರೇ ಮಾಡಬೇಕಾಗ್ತದೆ. ಮೊದಲ ಇದೊಂದು ಬಯಕೆ, ಬಹಳ ದೊಡ್ಡ ಬಯಕೆ ಇದು. ಏನು ಬಯಕೆ? ತಿಳ್ಕೋಬೇಕು ಅಂತ. ತಿಳ್ಕೋಬೇಕು. ಆ ಬಳಿಕ ತಿಳಿದ ನಂತರ ಅದನ್ನು ಅನುಭವಿಸಬೇಕು. ಅನುಭವದ ಆ ಕ್ಷಣಗಳಲ್ಲಿ ಅದ್ಭುತ ಸಂತೋಷವಾಗ್ತದೆ. ಆ ಸಂತೋಷವೇ ನಮ್ಮ ಗಳಿಕೆ ಇದೆ. ಇದನ್ನು ಪಡಿಬೇಕು. ತಿಳಿಯೋದು, ಅನುಭವಿಸೋದು, ಆ ಬಳಿಕ ಆನಂದ ಪೂರ್ಣಗೊಳಿಸೋದು ಬದುಕನ್ನು. ಇದೇ ಉದ್ದೇಶ. ಇದು ಖಚಿತ ಮನಸ್ಸನ್ನು ತುಂಬಿಕೊಂಡಿರಬೇಕಿದೆ. ಇದಕ್ಕಾಗಿ ಏನು ಮಾಡಬೇಕು ಅಂತ ಪ್ರಶ್ನೆ. ಆ ಪ್ರಶ್ನೆಗೆ ಬಸವಣ್ಣನವರು ಉತ್ತರ ಸುಮ್ಮನೆ ಸಣ್ಣ ಮಾತಿನಾಗೆ ಹೇಳ್ತಾರೆ. ಅವರಂತಾರೆ, ಒಂದು ಗಡಿಗೆ ಮಾಡಬೇಕಾಗಿತ್ತು ಅಂದ್ರೆ ಮಣ್ಣು ಬೇಕಾಗ್ತದೆ. ಮಡಿಕೆಯ ಮಾಡುವರೇ ಮಣ್ಣು ಬೇಕಾಗ್ತದೆ. ಗಡಿಗೆ ಮಾಡಬೇಕಾದ್ರೆ ಮಣ್ಣು ಬೇಕು. ಮಣ್ಣಿಲ್ಲದೆ ಗಡಿಗೆ ಮಾಡಕ್ಕೆ ಬರುವುದಿಲ್ಲ. ಆಭರಣ ಮಾಡಬೇಕಾದ್ರೆ ಒಂದಿಷ್ಟು ಮೊದಲ ಹೊನ್ನು ಬೇಕು. ಮೊದಲ ಬಂಗಾರ ಇಲ್ಲದೆ ಇದ್ದರೆ ನಂತರ ಆಭರಣ ಮಾಡಲಿಕ್ಕೆ ಬರೋದಿಲ್ಲ. ಗಡಿಗೆ ಬೇಕನ್ನೋ ಮನುಷ್ಯ ಮಣ್ಣನ್ನು ಹಿಡಿಬೇಕು. ಆಭರಣ ಬೇಕನ್ನೋ ಮನುಷ್ಯ ಹೊನ್ನ ಹಿಡಿಬೇಕು. ಹಾಗ ಶಾಂತಿ ಸಮಾಧಾನ ಬೇಕು ಅನ್ನುವ ಮನುಷ್ಯ, ಅನುಭವ ಆನಂದ ಬೇಕನ್ನೋ ಮನುಷ್ಯ ಒಂದು ಎರಡು ಕೆಲಸ ಮಾಡಬೇಕು. ಮೊದಲನೇದ್ದು, ಶಿವಪಥ ಅರಿವಡೆ ಗುರುಪಥ ಮೊದಲ. ಕೂಡಲ ಸಂಗಮ ದೇವನ ಅರಿವಡೆ ಶರಣರ ಸಂಘ ಮೊದಲ. ಎರಡು ಮಾಡಬೇಕು. ಮೊದಲನೇದ್ದು, ಇದು ಏನಂತ ತಿಳಿದುಕೊಳ್ಳೋದಕ್ಕಾಗಿ ಒಬ್ಬ ತಿಳಿದವನ ಸಮೀಪಕ್ಕೆ ಹೋಗಬೇಕು. ಇದು ಮೊದಲನೇದು. ಶಿವಪಥ, ಒಳ್ಳೆಯ ಪಥ, ಜ್ಞಾನದ ಮಾರ್ಗ, ಶಾಂತಿಯ ಮಾರ್ಗ ಶಿವಪಥ. ಯಾವುದು ಶಾಂತಿಯ ಮಾರ್ಗ, ಯಾವುದು ದೇವನ ಮಾರ್ಗ, ಇದನ್ನು ತಿಳ್ಕೊಳ್ಳಿಕ್ಕಾಗಿ ಗುರುವಿನ ಹತ್ತಿರ ಹೋಗಬೇಕು. ಗುರು ಅಂದರೆ ಯಾರು? ಬಸವಣ್ಣವರೇ ಹೇಳ್ತಾರೆ, ಗುರು ಅಂದರೆ ಯಾರು? ಯಾರಲ್ಲ, ತಿಳಿದವರು ಅಷ್ಟೆ. ಯಾರು ಸಮಾಧಾನದಿಂದ ಬಾಳಿ ಬದುಕ್ತಾರೆ, ಯಾರು ಜೀವನದಲ್ಲಿ ಜ್ಞಾನದ ಬೆಳಕ ತುಂಬ್ಯದ ಅಂಥವ್ರಿಗೆ ಗುರು. ಗುರು ಕಾಮಿಯಲ್ಲ, ಗುರು ಕ್ರೋಧಿಯಲ್ಲ, ಗುರು ಲೋಭಿಯಲ್ಲ, ಗುರು ಮತ್ಸರಿಯಲ್ಲ, ಗುರು ಶಾಂತ, ಗುರು ಸಂತೋಷಿ. ಅವನಿಗೆ ಗುರು ಅಂತ ಕರೆದರು. ಬಹಳ ಚಲೋ ಶಬ್ದ. ತಿಳಿದವರು, ಜ್ಞಾನವುಳ್ಳವರು, ಬೆಳಕುಳ್ಳವರು ಅಷ್ಟೇ ಅವರು ಗುರುಗಳು. ಅಂಥ ಗುರುಗಳ ಹತ್ತಿರ ಮೊದಲು ಹೋಗಬೇಕು. ಅವರ ಮಾತು ಒಂದಿಷ್ಟು ಕೇಳಬೇಕು. ಎದಕ್ಕಾಗಿ ಅಂದರೆ ಇದನ್ನು ತಿಳ್ಕೊಳ್ಳೋದಕ್ಕಾಗಿ. ಶಿವಪಥ ಯಾವುದು, ಯಾವುದರಿಂದ ಯಾವ ದಾರಿಯೊಳಗೆ ಹೋದರೆ ನಮ್ಮ ಜೀವನ
ಶಿವ ಆಗ್ತದೆ, ಶಾಂತವಾಗ್ತದೆ, ಸಮಾಧಾನ ಆಗ್ತದೆ. ಅಂಥ ದಾರಿ ತಿಳ್ಕೊಳ್ಳೋದಕ್ಕಾಗಿ ಹೋಗೋದು. ಮಾಡಲಿಲ್ಲೇನು? ಪತಂಜಲರು ಅಷ್ಟಾಂಗ ಮಾರ್ಗ ಅಂತ ಹೇಳಿದರು. ಬುದ್ಧ ಭಗವಂತ ಇನ್ನೊಂದು ಅವರು ಅಷ್ಟಾಂಗ ಹೇಳಿದರು. ಮಹಾವೀರ ಆ ಬಳಿಕ ಅವರು ಒಂದು 3 ಹೇಳಿದರು. ತ್ರಿರತ್ನ ಅಂತ ಹೇಳಿದರು. ಅವರೊಂದು 3 ಮಾರ್ಗ ತೋರಿಸಿದರು. ಹಾಗ ಜ್ಞಾನಿಗಳು ತಮ್ಮ ತಮ್ಮ ಮಾರ್ಗವನ್ನು ತೋರಿಸ್ತಾರೆ. ಒಂದು ಸರಳ ಮಾರ್ಗವನ್ನು ತೋರಿಸ್ತಾರೆ. ಯಾವ ಮಾರ್ಗ ಹಿಡಿದು ಹೋದರೆ ನಮ್ಮ ಜೀವನದಲ್ಲಿ ಶಾಂತಿ ಸಮಾಧಾನ ದೊರೀಬಹುದೋ ಅಂಥ ಮಾರ್ಗವನ್ನು ಅವರು ತೋರಿಸ್ತಾರೆ. ಮಾರ್ಗ ತೋರಿಸುವವರಿಗೆ ಗುರುಗಳು. ಅವರು ತೋರಿಸೋರು, ಹಿಡಿದು ಒಯ್ಯೋರಲ್ಲ, ಸುಮ್ಮನೆ ತೋರಿಸೋರು. ನೋಡೋರು ನಾವು, ನಡೆಯೋರು ನಾವು, ತೋರಿಸೋರಷ್ಟೆ. ದಾರಿಯೊಳಗೆ ಎಲ್ಲಾದರೂ ಹೀಗೆ ದಾರಿ ಒಡಿತು ಅಂದರೆ, ಎರಡಾಯಿತು ಅಂದರೆ ಅಲ್ಲೊಂದು ಬೋರ್ಡ ಹಚ್ಚಿರ್ತಾರೆ. ಇಲ್ಲೇನು ಒಂದು ಬೋರ್ಡ ಹಾಕಿರ್ತಾರೆ. ಬೋರ್ಡ್ ಏನು ಮಾಡ್ತದೆ? ಈ ದಾರಿ ಎಲ್ಲಿಗೆ ಹೋಗ್ತದೆ, ಈ ದಾರಿ ಎಲ್ಲಿಗೆ ಹೋಗ್ತದೆ ಅಂತ ತೋರಿಸ್ತದೆ ಅಷ್ಟೆ. ನೀವು ಹೋಗಬಹುದು, ಬೇಕಾದ್ರೆ ಬಿಡಬಹುದು, ಅದು ಪ್ರಶ್ನೆ ಅಲ್ಲ. ಹಾಗೆ ಗುರುವಿನ ಕೆಲಸ ಏನು ಅಂದರೆ, ಇದು ಶಾಂತಿಯ ಮಾರ್ಗ, ಪ್ರೇಯೋ ಮಾರ್ಗ, ಇದು ಶ್ರೇಯೋ ಮಾರ್ಗ. ಪ್ರೇಯಶ್ಚ ಶ್ರೇಯಶ್ಚ ಮನುಷ್ಯ ಮೇತವು. ಇದ ಶ್ರೇಯ, ಇದು ಪ್ರೇಯ. ಇದನ್ನು ತೋರಿಸಿಕೊಡ್ತಾರೆ. ಯಾರೋ ಅವ್ರಿಗೆ ಗುರು ಅಂತ ಕರೀತಾರೆ. ಅವರು ಸುಮ್ಮನೆ ತೋರಿಸೋರಷ್ಟೇ, ತೋರಿಸೋರು. ಅಂಥವ್ರ ಸಮೀಪಕ್ಕೆ ಸ್ವಲ್ಪ ಹೋದರೆ ಯಾವ ಮಾರ್ಗ ಹಿಡಿದು ಹೋಗಬೇಕೋ ಗೊತ್ತಾಗ್ತದೆ. ಮಾರ್ಗಗಳು ಎಷ್ಟದಾವ? 2 ಮಾರ್ಗಗಳದ. ಜೀವನದಾಗ ನಾವು ಸಾಗುವಾಗ ಒಂದು 15-20 ವರ್ಷ ನಡೆದ ಬಳಿಕ ಮುಂದೆ 2 ಮಾರ್ಗಗಳು ಶುರುವಾಗ್ತವ. ಒಂದು ಪ್ರೇಯೋ ಮಾರ್ಗ ಶುರುವಾಗ್ತದೆ, ಇನ್ನೊಂದು ಶ್ರೇಯೋ ಮಾರ್ಗ ಶುರುವಾಗ್ತದೆ. ಒಂದು ಮಜಾ ಮಾರ್ಗ ಶುರುವಾಗ್ತದೆ, ಇನ್ನೊಂದು ಪ್ರಶಾಂತ ಮಾರ್ಗ ಶುರುವಾಗ್ತದೆ. 2. ಒಂದರಲ್ಲಿ ಆಕರ್ಷಣ ಇರ್ತದೆ, ಒಂದರಲ್ಲಿ ಹಿತ ಇರ್ತದೆ. ಹಿತ ಮಾರ್ಗ, ಆ ಬಳಿಕ ಆಕರ್ಷಕ ಮಾರ್ಗ, 2 ಮಾರ್ಗ ಶುರುವಾಗ್ತವ. 2 ಮಾರ್ಗಗಳು. ಒಂದು ಮಾರ್ಗ ಜೀವನವನ್ನು ಅದು ಸುಮಧುರಗೊಳಿಸ್ತದೆ, ಇನ್ನೊಂದು ಮಾರ್ಗ ಜೀವನವನ್ನು ಅಸ್ತವ್ಯಸ್ತಗೊಳಿಸ್ತದೆ. ಅಂಥ ಮಾರ್ಗ. 2 ಮಾರ್ಗಗಳು. ಆದರೆ ಜೀವನವನ್ನು ಅಸ್ತವ್ಯಸ್ತಗೊಳಿಸುವ ಮಾರ್ಗದಲ್ಲಿ ಬಹಳ ಆಕರ್ಷಣೆಗಳು, ಬಹಳ ಆಕರ್ಷಣೆಗಳು. ಇಲ್ಲಿ ಆಕರ್ಷಣೆಗಳಿಲ್ಲ, ಅದರ ಮಧುರತಾ ಅರ್ಥದ. 2 ಮಾರ್ಗಗಳು. ಆದರೆ ಏನು ಮಾಡೋದು? ನಮಗೆ ಯಾವ ಮಾರ್ಗ ಹಿಡಿದು ಹೋದರೆ ನಮ್ಮ ಜೀವನದಾಗ ಹೂವು ಅರಳುತ್ತಾವ ಗೊತ್ತಾಗೋದಿಲ್ಲ ಅಷ್ಟೆ. ಎಲ್ಲರೂ ಧಾವಿಸುವ ಮಾರ್ಗಕ್ಕೆ ನಾವು ಹೋಗ್ತೇವೆ. ಒಮ್ಮೊಮ್ಮೆ ಆ ಮಾರ್ಗ ಎಲ್ಲಿ ಹೋಗ್ತದೆ ಗೊತ್ತೇ ಇಲ್ಲ, ಎಲ್ಲಿ ಹೋಗ್ತದೆ ಗೊತ್ತಾಗೋದಿಲ್ಲ. ಒಂದು ಸಣ್ಣ ಕಥೆ ಹೇಳ್ತಾರೆ. ಭಾಳ ಹಿಂದಿನ ಕಾಲಕ್ಕೆ ಒಬ್ಬ ಮಹಾರಾಜ ಇದ್ದ. ಬಹಳ ದೊಡ್ಡವ, ಶ್ರೀಮಂತ, ಬಹಳ ಸಂಪತ್ತನ್ನು ಸಂಗ್ರಹಿಸಿದ್ದ. ವಿಸ್ತಾರವಾದ ರಾಜ್ಯ, ಜನರನ್ನು ಪ್ರೀತಿಸ್ತಾ ಇದ್ದ. ಇಂಥ ಮಹಾರಾಜ ಒಂದು ಸಲ ಅವನ ಜನ್ಮ ದಿನೋತ್ಸವ ಇತ್ತು. ಮಹಾರಾಜನನ್ನು ನೋಡೋದೇ ಒಂದು ಭಾಗ್ಯ. ಜನರಿಗೆ ನೋಡುವ ಅವಕಾಶಗಳು ಬಹಳ ಅಪರೂಪ. ಮಹಾರಾಜರನ್ನು, ಬಹಳ ದೊಡ್ಡ ರಾಜರನ್ನು. ಆತ ತನ್ನ ಜನ್ಮ ದಿನೋತ್ಸವ ಆಚರಿಸುವ ಒಂದು ನಿರ್ಣಯ ಮಾಡಿದ. ಹೆಂಗೆ ಆಚರಿಸಬೇಕು, ಅದನ್ನು ವಿಶೇಷವಾಗಿ ಆಚರಿಸಬೇಕು ಅಂತ ನಿಶ್ಚಯ ಮಾಡಿದ.
ಅವನದೇ ಆದಂಥ ಒಂದು ವಿಸ್ತಾರವಾದ ತೋಟ ಇತ್ತು. ಬಹಳ ವಿಸ್ತಾರವಾದ ತೋಟ, ದೊಡ್ಡ ತೋಟ. ಅದರಲ್ಲಿ ಎಲ್ಲ ಥರದ ಗಿಡಮರಗಳು, ಹೂವು ಹಣ್ಣುಗಳು ತುಂಬಿ ತುಂಬಿ ನಿಂತಿದ್ದು. ಆತ ಡಂಗರ ಸಾರಿದ. ಮಹಾರಾಜರು ಅವರ ಜನ್ಮದಿನದ ಆ ದಿನದಂದು ಎಲ್ಲರಿಗೂ ದರ್ಶನ ಕೊಡ್ತಾರೆ, ಇಂಥಲ್ಲಿ ದರ್ಶನ ಕೊಡ್ತಾರೆ ಅಂತ ಸಾರಿದರು. ಆ ತೋಟದಲ್ಲಿ ಮಹಾರಾಜರು ಎಲ್ಲರಿಗೂ ಮುಕ್ತವಾದ ದರ್ಶನ ಕೊಡ್ತಾರೆ, ಬೇಕಾದವರು ಬನ್ನಿ ಅಂತ ಸಾರಿದರು. ಮಹಾರಾಜರನ್ನು ನೋಡೋದೇ ಒಂದು ಭಾಗ್ಯ, ಅಷ್ಟು ಒಳ್ಳೆಯ ಮಹಾರಾಜ. ಆ ದಿವಸ ನಶಿಕಿನಲ್ಲಿ ಮಹಾರಾಜ ಆ ತೋಟದಲ್ಲಿ ಹೋಗಿ ತೋಟವನ್ನು ಪ್ರವೇಶ ಮಾಡಿದ. ಎಲ್ಲಿ ಆತ ಜನರಿಗೆ ಭೇಟಿಯಾಗಬೇಕು ಅಂಥಲ್ಲಿ ಆತ ಕೂತುಕೊಂಡ. ಜನ ಬರಲಿಕ್ಕೆ ಆರಂಭ ಮಾಡಿದರು. ಬೆಳಿಗ್ಗೆ ನೂರಾರು ಜನ ಸಾಲು ಸಾಲಾಗಿ ಬಂದರು. ಅದು ತೋಟ ಬಹಳ ವಿಸ್ತಾರವಾದ 100 ಎಕರೆ ತೋಟ. ಹಿಂಗೆ ಪ್ರವೇಶ ಆದ ಕೂಡಲೇ ಮಹಾರಾಜ ಏನು ಮಾಡಿದ್ದ ಅಂದರೆ ಎಲ್ಲರಿಗೂ ಅನುಕೂಲ ಮಾಡಿದ್ದ. ಎಲ್ಲ ಅಂಗಡಿಗಳು, ಅವರಿಗೆ ಬೇಕಾದ ಸಾಮಾನುಗಳು, ಬಟ್ಟೆ ಬರೆ, ಉಣ್ಣೋದು ತಿನ್ನೋದು, ನೃತ್ಯ ಸಂಗೀತ ಏನೆಲ್ಲವನ್ನ ಮಾಡಿದ್ದ. ಇಡೀ ಆ ಗಾರ್ಡನ್ನದ ತುಂಬೆಲ್ಲ ಇದೆಲ್ಲ ನಡೀತಾ ಇತ್ತು. ಏನು ಒಳಗೆ ಮಹಾರಾಜನ್ ನೋಡಬೇಕಂತ ಗೇಟ್ ದಾಟಿ ಒಳಗೆ ಬಂದ್ರೋ ಅವರು ಉಳಿದು ಎಲ್ಲ ಸಾಮಾನ ನೋಡಿ ಮರ್ತ ಬಿಟ್ರು. ತಿನ್ನೋ ಸಾಮಾನ, ಉಣ್ಣೋ ಸಾಮಾನ ಪುಕ್ಕಟ, ರೊಕ್ಕಲ್ಲ, ಬೇಕಾದ ತಗೋಬಹುದು, ಆಭರಣಗಳನ್ನು ತಗೋಬಹುದು, ಯಾವುದೇ ಸಾಮಾನು ತಗೋಬಹುದು, ಒಂದು ದೊಡ್ಡ ಖರ್ಚಿಲ್ಲ. ಎಷ್ಟು ಹೇಳಿ ಒಂದು ದೊಡ್ಡ ಇದರಾಗ ಬಿಟ್ಟಾಗ ಹೆಂಗಕ್ಕದ ಮನುಷ್ಯಾಗ. ಈಗ ನಿಪ್ಪಾಣಿ ಮಾರುಕಟ್ಟೆ ಅದ ಅಂತ ತಿಳ್ಕೊಳ್ಳಿ, ಬೇಕಾದವ್ರು ಬೇಕಾದ ವೈರಿ ಏನೂ ಕೊಡೋದಿಲ್ಲ ತಗೊಳ್ಳೋದಿಲ್ಲ ಅಂತ ಹಿಂಗಾಯ್ತು ಅಂದ್ರೆ ಹೆಂಗೆ ನುಗ್ಗುತ್ತೇವೆ? ಇಲ್ಲಿಗೆ ಬರ್ತೇವೇನು 6 ಗಂಟೆಗೆ ನುಗ್ಗಿ ಬಿಡ್ತೇವೆ. ಅವಾಗ 6 ನೆನಪಾಗೋದಿಲ್ಲ, ಸೂರ್ಯ ನೆನಪಾಗೋದಿಲ್ಲ, ಯಾರ್ಯಾರು ನನಗೆ ನೆನಪಾಗೋದಿಲ್ಲ. ನಿಮಗಾಗೋ ಪ್ರಶ್ನೆ ಎಲ್ಲಿ ಬರ್ತದದ? ಏನೇನೂ ಇಲ್ಲದ ನನ್ನಂಥವಾಗ ನೆನಪಾಗೋದಿಲ್ಲದ ಹೇಳಿ. ಮಹಾರಾಜ ಹೋದ, ಮರ್ತ ಬಿಟ್ರು. ಮುಂಜಾನೆಯಿಂದ ಸಾಯಂಕಾಲ ತನಕ ತಿಂದಿದ್ದು, ಕುಡ್ದದ್ದು, ಕುಣಿದದ್ದು, ಸಾಮಾನ ಸಂಗ್ರಹ ಮಾಡಿದ್ದು. ಹೆಣ್ಮಕ್ಕಳೆಲ್ಲ ಬರೀ ಸಾಮಾನ ಸಂಗ್ರಹ ಮಾಡೋದು, ಇವರು ಕುಡಿದು ತಿನ್ನೋದು. ಎಷ್ಟು ಮಾಡಿ ಸಾಯಂಕಾಲ ಆಗಿತ್ತು. ಯಾರೂ ಮಹಾರಾಜನ ಹತ್ರ ಬರಲೇ ಇಲ್ಲ. ಮತ್ತು ಯಾರ್ದು ಸಮಾರಂಭ? ಯಾರ್ದು? ಮಹಾರಾಜನ ಸಮಾರಂಭ. ಅವನು ನೋಡಕ್ಕೆ ಬಂದಾರ. ಮನೆ ಬಿಟ್ಟು ಹೊರಟಾಗ ನೋಡ್ಬೇಕಂತ ಬಂದಾರ. ಗೇಟ್ ಒಳಗೆ ಬಂದ ಒಳಗೆ ಮರ್ತ ಬಿಟ್ಟಾರ. ಸಾಯಂಕಾಲ ಆತು. ಒಬ್ಬ ಬಂದ. ಅವ ಹಳ್ಳಿ ಮನುಷ್ಯ, ಬಹಳ ದೂರದಿಂದ ಬಂದ. ಮುಂಜಾನೆ ಊರು ಬಿಟ್ಟು ಹೊಂಟಿದ್ದ ರಾಜನ್ ನೋಡ್ಬೇಕಂತ. ಅವನ ಜೀವನದಾಗಿ ಎಂದೂ ರಾಜರು ನೋಡಿರಲಿಲ್ಲ. ಅವನು ಇದೊಂದು ಪುಣ್ಯದ ಕೆಲಸ, ಮಹಾರಾಜ ದೇವರಂಥವ, ಒಂದು ಕ್ಷಣ ನೋಡೋಣ ಅಂತ ತಿಳ್ಕೊಂಡು ಅಷ್ಟು ದೂರಿಂದ ಧಾವಿಸಿ ಬಂದ. ಮೈಯೆಲ್ಲ ಧೂಳಾಗ್ಯದ. ಗೇಟ್ ದಾಟದ, ಗೇಟ್ ಮುಕ್ತವಾಗಿತ್ತು. ಅಲ್ಲಿ ಪ್ರವೇಶದಲ್ಲಿ ಸ್ವಾಗತ ಮಾಡಿದ್ರು. ಮಹಾರಾಜ ಎಲ್ಲಿ ಅಂದ, ಒಳಗೆ ಹೋಗುವಂತ ಬಿಟ್ರು. ಬೇಕಾದಷ್ಟು ಸಾಮಾನುಗಳು ಎಲ್ಲ ಕಡೆ, ಎಲ್ಲರೂ ಬನ್ನಿ ಬನ್ನಿ ಅಂತ ಕರಿತಾ ಇದ್ರು. ಇಲ್ಲ, ಮಹಾರಾಜ ಎಲ್ಲಿ ಅಂದ. ಹುಡುಕಾಡ್ಕೋತ ಹೊರಟ. ವಸ್ತು ಅಲ್ಲ, ಊರೆಲ್ಲ ಮಾಡಿತ್ತು, ಇಲ್ಲೇ ಇತ್ತು, ಎಲ್ಲ ದಾಟಿ ಹೋದ. ಮಹಾರಾಜನ ಹುಡುಕಾಡ್ಕೋತ ಹೋದ.
ಮಹಾರಾಜ ಒಂದು ಗಿಡದ ಕೆಳಗೆ ಅದು ಗುದ್ಲಿ ತಗೊಂಡು ಹಡ್ತಾ ಇದ್ದ, ನೀರುಣಿಸ್ತಾ ಇದ್ದ. ಅಲ್ಲಿ ಹೋದ, ಮಹಾರಾಜನ ಸಮೀಪಕ್ಕೆ ಹೋದ. ಮಹಾರಾಜರೇ, ನಾನು ನಿಮ್ಮನ್ನು ನೋಡಲಿಕ್ಕೆ ಇಷ್ಟು ದೂರ ಬಂದೆ, ನನಗಿಷ್ಟು ಸಂತೋಷ ಆಯಿತು ನಿಮ್ಮನ್ನು ನೋಡಿ ಅಂದ. ಆವಾಗ ಮಹಾರಾಜ ಅಂದ, ನೋಡಪ್ಪ, ನೀನು ಒಬ್ಬನೇ ಬಂದ, ಮುಂಜಾನೆಯಿಂದ ದಾರಿ ಕಾಯ್ತೇನೆ, ಒಬ್ಬ ಬರಲಿಲ್ಲ. ನಿನ್ನ ದಾರಿಯೊಳಗೆ ಬೇಕಾದಷ್ಟು ವಸ್ತು ಒಡವೆಗಳಿದ್ದು ಅಲ್ಲ, ಅವುಗಳನ್ನು ನೀನು ತಗೊಳ್ಳಿಲ್ಲೇನು ಅಂದ. ಆವಾಗ ಮುದಕ್ಕೆ ಹೇಳ್ದ, ನಾನು ಬಂದಿದ್ದು ರಾಜನ್ ನೋಡಾಕ, ವಸ್ತು ತಗೊಳಕಲ್ಲ, ವಸ್ತು ತಗೊಳಕಲ್ಲ. ಆವಾಗ ಮಹಾರಾಜ ಅಂದ, ನನಗೆ ಎಲ್ಲರೂ ನಿನ್ನಂಗದಾರ ಅಂತ ತಿಳ್ಕೊಂಡೇ ಡಂಗ್ರ ಸಾರದೆ, ಒಬ್ಬರು ಬರಲಿಲ್ಲ. ನೀನು ಒಬ್ಬ ಇಷ್ಟೆಲ್ಲ ಕಷ್ಟಪಟ್ಟ ಬಂದವ ನೋಡಿ, ನನಗೆ ಬಹಳ ಸಂತೋಷ ಆಗ್ತದ, ನನ್ನ ಜನ್ಮದಿನ ಸಾರ್ಥಕ ಆಯಿತು ಅಂದ ಮಹಾರಾಜ. ಒಬ್ಬರೇ ನೆನಪಿಟ್ಟು ಬಂದಾನಲ್ಲ. ನಾವು ಎಲ್ಲರೂ ಹಂಗೆ, ಇದು ದೇವರ ತ್ವಾಟ. ಜಗತ್ತಂದ್ರೆ ದೇವರ ತ್ವಾಟ. ಇದ್ರಾಗ ನೋಡಾಕದ, ಕೇಳಾಕದ, ಮುಟ್ಟಾಕದ, ತಿನ್ನಾಕದ, ಮೂಷಿಸಾಕದ, ಎಲ್ಲ ಮಾಡಾಕದ. ದೇರ್ ಈಸ್ ಸೋ ಮಚ್ ಟು ಸೀ, ಸೋ ಮಚ್ ಟು ಹಿಯರ್, ಟು ಈಟ್ ಆ್ಯಂಡ್ ಟು ಸ್ಮೆಲ್. ಬೇಕಾದಷ್ಟದ. ಎಂಥದ್ರಾಗ ನಾವು ಈ ಜಗತ್ತಿನಾಗ ಬಂದೇವಿ, ತ್ವಾಟದಾಗ ಬಂದೇವಿ. ಎದಕ್ಕಂದ್ರೆ ಸಂತೋಷದ ದೇವನನ್ನು ಕಾಣೋದಕ್ಕೆ ಬಂದೇವಿ, ಮರ್ತ ಬಿಟ್ಟೇವೆ ಅಷ್ಟೆ. ಯಾವನೋ ಎಲ್ಲೋ ಒಬ್ಬ ಸಾಯಂಕಾಲ ಬಂದ, ಅವ ನೇರವಾಗಿ ಹೋದ. ಎಲ್ಲೋ ಒಬ್ಬ ಜ್ಞಾನೇಶ್ವರ, ಎಲ್ಲೋ ಒಬ್ಬ ಚನ್ನ ಬಸವಣ್ಣ, ಎಲ್ಲೋ ಒಬ್ಬ ಅಕ್ಕ ಮಹಾದೇವಿ, ಒಬ್ಬ ಕಾನ್ಹೋಪಾತ್ರ. ಎಂಥವ್ರು ಎಲ್ಲವನ್ನ ಬಿಟ್ಟು ಅದಕ್ಕೆ ಬಂದವರು. ಬೇಕಾದಷ್ಟು ಆಕರ್ಷಣೆಗಳು, ಯಾವುದಕ್ಕೂ ಮನಸ್ಸು ಕೊಡಲಾರದೆ ನೇರವಾಗಿ ಹೋದವರು ಕೆಲವರು ಜ್ಞಾನಿಗಳು, ಸಂತರು ಈ ಜಗತ್ತಿನಾಗ. ಅಂಥವ್ರು ನಮ್ಮ ಬದುಕ ಸ್ವಲ್ಪ ದಾರಿ. ಇವು ಎರಡು ದಾರಿಗಳಿವು. ಒಂದು ಸಾಯಂಕಾಲ ಮುದಕ್ಕೇನು ಹಿಡಿದಲ್ಲ ದಾರಿ, ಅದೊಂದು ದಾರಿ. ಆ ಬಳಿಕ ದಿವಸ ತುಂಬ ಜನ ಏನು ಹಿಡಿದು ಹೋದರೋ ಅದೊಂದು ದಾರಿ. ಒಬ್ಬ ಮಹಾರಾಜನ ಸಮೀಪಕ್ಕೆ ಹೋದ, ಗೆಳೆಯನಾದ. ಮಹಾರಾಜನ ಈ ಬಿಕೇಮ್ ಎ ಫ್ರೆಂಡ್ ಆಫ್ ದ ಕಿಂಗ್. ಆ ರಾಜನ ಆತ ಗೆಳೆಯನೇ ಆಗಿ ಹೋಗಿದ್ದ. ರಾಜ್ಯ ತಗೊಂಡು ಏನು ಮಾಡೋದು, ವಸ್ತುಗಳು ತಗೊಂಡು ಏನು ಮಾಡೋದು? ರಾಜನೇ ಗೆಳೆಯನಾದ ಬಳಿಕ ಕೊರತೆ ಏನದು? ಇಲ್ಲಿ ಹಂಗಾಗಲಿಲ್ಲ. ರಾಜವಾದ, ಸಾಮಾನು ಉಳಿದು ಅಷ್ಟೇ, ಸಾಮಾನು ಉಳಿದು. ಯಾವುದಕ್ಕಾಗಿ ಬಂದರೋ ಆ ಬಳಿಕ ಮರ್ತ ಬಿಟ್ಟರು. ಗೇಟ್ ದಾಟಿ ಹೋಗಾಗ ಆವಾಗ ನೆನಪಾಯಿತು, ನಾವು ಮಹಾರಾಜನ್ನ ನೋಡಕ್ಕೆ ಬಂದೇವಿ, ಹೊತ್ತಾಗಿ ಹೋಯ್ತಲ್ಲ, ಮಹಾರಾಜ ನೋಡಲೇ ಇಲ್ಲಲ್ಲ. ಹಂಗೆ ನಮ್ಮದು ಒಂದು 100 ವರ್ಷ ಆಯುಷ್ಯ ಆಗಿ ಹೋಗುವಾಗ ನಮಗೂ ಹಂಗೆ ಅನ್ನಿಸ್ತದೆ. ಮನೆ ಕಟ್ಟದೇವಿ, ಲಗ್ನ ಮಾಡ್ದೇವಿ, ಮೊಮ್ಮಕ್ಕಳದ ಲಗ್ನ ಮಾಡ್ದೇವಿ, ಮರಿಮಕ್ಕಳದ ಲಗ್ನ ಮಾಡ್ದೇವಿ, ಬರೀ ಇದರಾಗ ಹೋಯ್ತು. ಏನು ಮಾಡಕ್ಕೆ ಬಂದೇವಿ? ಮರ್ತ ಹೋಯ್ತದ. ಎಲ್ಲ ಮಾಡೋದು ಎದಕ್ಕಾಗೆ? ಟು ರಿಜಾಯ್ಸ್ ಇನ್ ಅವರ್ ಸೆಲ್ವ್ಸ್ ಅಲ್ವೇ? ಎಲ್ಲ ಮಾಡೋದು ಯಾವುದಕ್ಕಾಗೆ? ಟು ನೋ ಒನ್ಸ್ ಓನ್ ಸೆಲ್ಫ್, ನೋ ದ ಟ್ರೂತ್ ದಟ್ ಅಂಡರ್ಲೈಸ್ ದ ವಿಸಿಬಲ್ ಯೂನಿವರ್ಸ್. ಸುಮ್ಮನೆ ಆ್ಯಂಡ್ ಟು ಎಂಜಾಯ್ ದ ಲೈಫ್. ಅದು ಈ ಜಗತ್ತನ್ನು ತಿಳ್ಕೊಳ್ಳೋದು, ನನ್ನನ್ನು ತಿಳ್ಕೊಳ್ಳೋದು, ಸಂತೋಷವಾಗಿ ಬದುಕೋದು, ಇದಕ್ಕಾಗಿ ಬಂದೇವೆ. ಮರೆತು ಹೋಯ್ತು ಅಷ್ಟೇ, ಮರೆತು ಹೋಯ್ತು.
ಇವ ಎರಡು ದಾರಿ. ಈ ದಾರ್ಯಾಗ ಒಬ್ಬೇನು ನಿಂತಿರ್ತಾನಲ್ಲ, ಇದು ಈ ದಾರಿ ಇದು ಈ ದಾರಿ ಅಂತ ಹೇಳ್ತಿರ್ತಾನಲ್ಲ, ಅಂಥವನಿಗೆ ಗುರು ಅಂತ ಕರೀತಾರೆ. ಶಿವಪಥ ಅರಿವಡೆ ಗುರುಪಥವೇ ಮೊದಲ. ಇಂಥ ದಾರಿ ತೋರಿಸೋವಾಗ ಗುರು ಅಂತಾರೆ. ಮೊದಲ ಈ ಗುರುವಿನ ಹತ್ತಿರ, ಈ ದಾರಿ ತೋರಿಸೋವನ ಹತ್ತಿರ ಹೋದರೆ ಮುಂದೆ ಯಾವ ದಾರಿಗೆ ಹೋಗಬೇಕೋ ಗೊತ್ತಾಗ್ತದೆ. ಇದು ಮೊದಲನೇದ್ದು ಅವರು ಹೇಳೋದು. ಆ ಬಳಿಕ ಎರಡನೇದ್ದು, ಕೂಡಲ ಸಂಗಮ ದೇವನ ಅರಿವಡೆ ಶರಣರ ಸಂಘವೇ ಮೊದಲ. ಎರಡನೇದ್ದೊಂದು ಕೆಲಸ ಮಾಡಬೇಕು, ಸತ್ಸಂಗ ಮಾಡಬೇಕು. ಮೊದಲನೇದ್ದು ಗುರುವಿನಿಂದ ಜ್ಞಾನ ಪಡಿಬೇಕು, ಒಂದಿಷ್ಟು ಮಾರ್ಗದರ್ಶನ ಪಡಿಬೇಕು. ಎರಡನೇದ್ದು ಸತ್ಸಂಗ ಮಾಡಬೇಕು. ಬಹಳ ದೊಡ್ಡದು ಸತ್ಸಂಗ. ಸತಾಂ ಸಂಗ ಸತ್ಸಂಗ. ಬಲ್ಲವರ ಸಂಘ ಮಾಡವು. ಈಗ ನಾವು ಕೂತೇವಲ್ಲ, ಎಲ್ಲರೂ ಇಲ್ಲಿ ಕೂತೇವಿ, ಇದು ಸತ್ಸಂಗ. ನೀವೆಲ್ಲ ಬಲ್ಲವರು, ಶಾಂತರು, ಸಮಾಧಾನಿಗಳು. ನಿಮ್ಮೆಲ್ಲರ ಮಧ್ಯದಲ್ಲಿ ಒಂದು ಕ್ಷಣ ಹಿಂಗೆ ಯಾರೇ ಬಂದು ಒಂದು ಮಗು ಕೂತಿರಲಿ ಸಮಾಧಾನದಿಂದ ಇರ್ತದೆ. ಒಂದು ಶಬ್ದ ಇರೋದಿಲ್ಲ, ಮನಸ್ಸು ಶಾಂತವಾಗಿರ್ತದೆ. ಯಾವ ಗುಂಪಿನೊಳಗೆ ಹೋಗಿ ಕೂತ್ರೆ, ಯಾವ ಜನರ ಹತ್ತಿರ ಹೋಗಿ ಕೂತ್ರೆ, ಯಾವ ಸಮೂಹದ ಒಳಗೆ ಹೋಗಿ ಕೂತ್ರೆ ಮನಸ್ಸು ಶಾಂತವಾಗ್ತದೆ. ಅದಕ್ಕೆ ಸತ್ಸಂಗ ಅಂತ ಕರೆದ್ರು. ಬೇಕು ಮನುಷ್ಯ ಒಂದಿಷ್ಟು ಸತ್ಸಂಗ ಮಾಡಬೇಕು. ಸತಾಂ ಸಂಗ, ಸತ್ಸಂಗ ಮಾಡಬೇಕು. ಬಹಳ ದೊಡ್ಡದು. ತಪಸ್ಸ ಮಾಡೋದು ಮಹತ್ವದ್ದಲ್ಲ, ಯೋಗ ಅಂಥ ಇಂಥವುಗಳನ್ನು ಮಾಡೋದು ಬಹಳ ದೊಡ್ಡದಲ್ಲ, ಸತ್ಸಂಗ ಮಾಡೋದು ಬಹಳ ದೊಡ್ಡದು. ಎಲ್ಲ ಕ್ಷೇತ್ರದಲ್ಲಿ ಪತನಾಗೋ ಸಾಧ್ಯದ ಸತ್ಸಂಗದೊಳಗಿರೋದಿಲ್ಲದ. ಯಾಕೆ? ಅಲ್ಲಿ ವಾತಾವರಣ ಇರೋದು ಹಾಗ ಇರ್ತದೆ, ವಾತಾವರಣನೇ ಹಾಗಿರ್ತದೆ. ಈಗ ಸುಂದರವಾದ ಒಂದು ತೋಟದಾಗ ಹೋಗಿ ನೀವು ಕೂತ್ರೆ ಹೂವಿನ ಸಂಘ ಶುರುವಾಗ್ತದೆ. ಎಲ್ಲ ಕಡೆ ಸುವಾಸನೆ ಇರ್ತದೆ, ಕಣ್ಣನ್ನು ಹೂವಿನ ಸೌಂದರ್ಯ ತುಂಬುತ್ತದೆ, ಮನಸ್ಸನ್ನು ಹೂವಿನ ಸುಗಂಧ ತುಂಬುತ್ತದೆ. ನಾವೇನೂ ಮಾಡಬೇಕಾಗಿಲ್ಲ, ಜಸ್ಟ್ ಟು ಸಿಟ್ ಇನ್ ದ ಮಿಡ್ಸ್ಟ್ ಆಫ್ ಫ್ಲವರ್ ಪ್ಲಾಂಟ್ಸ್. ಸುಮ್ಮನೆ ಇನ್ ದ ಗಾರ್ಡನ್ ಸುಮ್ಮನೆ ಕೂಡೋದು, ಏನೂ ಮಾಡಬೇಕಾಗಿಲ್ಲ, ಸುಮ್ಮನೆ ಕೂಡೋದು. ಅದಕ್ಕೆ ಸತ್ಸಂಗ ಅಂತ ಕರೀತಾರೆ. ಏನರೇ ಮಾಡೋದು ಬೇರೆ, ಸುಮ್ಮನೆ ಕೂಡೋದ ಬೇರೆ. ಏನರೇ ಮಾಡಕ್ಕೆ ಬರ್ತದೆ, ಸುಮ್ಮನೆ ಕೂಡಕ್ಕೆ ಬರೋದಿಲ್ಲ. ತೋಟದೊಳಗೆ ಸುಮ್ಮನೆ ಕೂತರೂ ಸಾಕು, ಆ ವಾತಾವರಣ ನಮ್ಮ ಮನಸ್ಸನ್ನು ಅರಳಿಸಿ ಬಿಡ್ತದೆ, ಅರಳಿಸ್ತು. ನಾವೇನು ಮಾಡ್ತೇವೆ ಹೇಳಿ? ಅಲ್ಲಿ ಹೋಗಿ ಏನೂ ಮಾಡೋದಿಲ್ಲ. ಅದಕ್ಕೆ ಸತ್ಸಂಗ ಅಂತ ಕರೀತಾರೆ. ಅಲ್ಲಿ ಹೋಗಿ ಕೂತ್ರೆ ಮನಸ್ಸು ಮಧುರ ಆಗ್ತದೆ, ಮನಸ್ಸು ಇಟ್ ಬಿಕಮ್ಸ್ ಫ್ರೇಗ್ರೆಂಟ್. ಸುಮ್ಮನೆ ಹಿಂಗೆ. ಆದರೆ ಹೊರಗೆ ಹೋಗಿ ಎಷ್ಟು ನಾವು ಸೆಂಟ್ ಹಚ್ಕೊಂಡ್ರೂ ಅಲ್ಲಿ ಆದಂಗೆ ಅಲ್ಲೇನೂ ಮಾಡೋದಿಲ್ಲ. ಸುಮ್ಮನೆ ಹಿಂಗೆ ಕೂತ್ರೆ ಶುರುವಾಗ್ತದೆ. ಇದು ಹಂಗಲ್ಲ, ಸುಮ್ಮನೆ ಹಚ್ಕೋಬೇಕು, ಕಷ್ಟಪಡಬೇಕು, ಏನರೇ ಮಾಡಬೇಕಾಗ್ತದೆ. ಇದು ಬೇರೆ. ಏನರೇ ಸಾಧನ ಮಾಡೋದು ಬೇರೆ, ಸತ್ಸಂಗದೊಳಗೆ ಕೂತು ಸಾಧನ ಮಾಡೋದು ಬೇರೆ. ಸುಮ್ಮನೆ ಇರೋದು ಅದರಂಥ ಸಾಧನೆ ಯಾವುದು? ಅದಕ್ಕೆ ಬಸವಣ್ಣವ್ರು ಹೇಳಿದರು, ಪರಮ ತತ್ವವನ್ನು ತಿಳ್ಕೋಬೇಕಾಗಿತ್ತು ಅಂದರೆ ಸುಮ್ಮನೆ ಅನುಭಾವಿಗಳ ಸಂಘದ ಕುಂಡ್ರು, ಸತ್ಸಂಗದಾಗ ಕೂಡು ಸಾಕು. ಈಗ ನಾವೆಲ್ಲ ಇಲ್ಲಿ ಕೂತ್ಕೊಂಡೇವಲ್ಲ, ನಾನು ಏನೂ ಮಾಡೋದಿಲ್ಲ, ನೀವು ಏನೂ ಮಾಡೋದಿಲ್ಲ, ಆದರೆ ಮನಸ್ಸು ಸಮಾಧಾನ ಇರ್ತದೆ. ಇಲ್ಲಿ ಯಾಕೆ ಸಮಾಧಾನ ಇರ್ತದೆ ಅಂದರೆ ನಾವು ಯಾರು ಅಂತ ನಾವು ಮರೆತು ಕುಂತಿರ್ತೇವೆ, ಅದಕ್ಕೆ ಸಮಾಧಾನ ಇರ್ತದೆ. ನಾನು ಹಿಂಗದೀನಿ, ನಾನು ಚೇರ್ಮನ್ ಆಗಿದ್ದೀನಿ, ನಾನು ಪ್ರೆಸಿಡೆಂಟ್ ಆಗಿದ್ದೀನಿ, ನಾನು ಸೆಕ್ರೆಟರಿ ಅದೇನಿ, ಅಥವಾ ನಾನು ಬಹಳ ದೊಡ್ಡ ವಿದ್ವಾಂಸ ಅದೇನಿ, ಹಿಂಗೇನ್ರ ತಲೆಯಾಗ ಸುಳಿದಾಡ್ತೋ ಹೋಯ್ತು ಹೋಗ್ತದೆ. ಅದೇ ಅಸಮಾಧಾನ. ಇಲ್ಲಿ ಅದೇನು ಇರೋದಿಲ್ಲ, ಸತ್ ಸಂಘ ಇದೆ.
ಸತ್ ಸಂಘ. ಈಗ ನೆಲದ ಮೇಲೆ ಕೂತಿಲ್ಲ ನೀವು, ಎಷ್ಟು ಚಲೋ ಅನ್ನಿಸ್ತದೆ. ಹಿಂಗೆ ಮನ್ಯಾಗ ಯಾವಾಗರೇ ಕೂಡ್ತೀರೇನು ಹೇಳಿ? ಎಂದರೆ ಇಲ್ಲಿ ನೆಲದ ಮೇಲೆ ಬಂದು ಕೂತಿದ್ದ ಒಂದು ಯಾವುದರೇ ಒಂದು ಕ್ಷಣ ಎಲ್ಲಿ ಆಗೋದಿಲ್ಲ. ಯಾಕೆ? ನಮ್ಮ ಸ್ಥಾನಗಳದಾವ. ಸಮಾಜದ ಮಧ್ಯ ನಾವು ಹೋದೇವಿ ಅಂದ್ರೆ ನಮ್ಮ ಸ್ಥಾನಗಳು ಏರ್ತಾವ ಇಳಿತಾವ, ಸ್ಥಾನಗಳು ಶುರುವಾಗ್ತಾವ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ತಲೆಗೆ ತಾಪ ಶುರುವಾಗ್ತದೆ. ಇಲ್ಲಿ ಯಾವುದೂ ಇಲ್ಲ. ನಾನು ಮ್ಯಾಲೆ ಕೂತಿದ್ದೆ ಅದಕ್ಕೆ ಕಾಣಿಸ್ಬೇಕಂತೆ ವಿನಃ ಕುರ್ಚಿ ಅಲ್ಲ, ಕುರ್ಚಿ ನಂದು ಅಲ್ಲ, ಸುಮ್ಮನೆ ಕುಂತಿದ್ದಷ್ಟೇ. ಇಳಿಯೋದಕ್ಕೆ ಕುಂತಿದ್ದು, ಕೂಡೋದಕ್ಕೆ ಕುಂತಿದ್ದಲ್ಲ ಇದು. ಹೌದಲ್ಲ ಹೇಳಿ? ಸುಮ್ಮನೆ ಆನಂದವಾಗಿ ಕೂಡೋದು ಈ ಜಗತ್ತಿನಾಗ. ಮಣ್ಣಿನಷ್ಟು ಅದು ಸವಿಯಾದದ್ದು, ಮಣ್ಣಿನಷ್ಟು ಮಧುರವಾದದ್ದು ಇನ್ಯಾವುದದ ಜಗತ್ತಿನಾಗ? ತಾಯಿಯ ಮಡಿಲು ಹೇಗೋ ಮಣ್ಣಿನ ಮಡಲ ಅಂತ ಕರೀತಾರೆ. ಮಣ್ಣಿನಂಥ ಪವಿತ್ರವಾದ ವಸ್ತು ಯಾವುದದೆ ಅಂಥದಕ್ಕೆ ಸುಮ್ಮನೆ ಹಿಂಗೆ ಅದನ್ನು ಸ್ಪರ್ಶ ಮಾಡಿ ಕೂತುಕೊಂಡಾಗ ಮನಸ್ಸಿನೊಳಗೆ ಯಾವ ಭಾವನೆಗಳು ಇರೋದಿಲ್ಲಲ್ಲ, ಅದೇ ಸತ್ಸಂಗ. ದ ಹೋಲಿ ಕಂಪನಿ. ಪರದೇಶದಲ್ಲಿ ಒಬ್ಬ ತತ್ವಜ್ಞಾನಿ ಹೇಳ್ದ, ವೆರ್ ಈಸ್ ಹೆವನ್, ವೆರ್ ಈಸ್ ಹೆಲ್, ದೇ ಆರ್ ಹಿಯರ್ ಆನ್ ದ ಅರ್ತ್. Seek the holy company, there you find the heaven. If you get into the bad company, you find there the hell. ಎಷ್ಟು ಚಲೋ ಮಾತು. ಮನುಷ್ಯನೇ ಬಹಳ ಚಲೋ ದೊಡ್ಡ ತತ್ವಜ್ಞಾನಿ ಆತ ಹೇಳ್ದೆ, ಎಲ್ಲದ ಸ್ವರ್ಗ, ಎಲ್ಲದ ನರಕ, ಇಲ್ಲೇ ನಿನ್ನ ಸಮೀಪೆ. ಚಲೋ ಸಂಗ ಮಾಡು, ಸ್ವರ್ಗ ಇರ್ತದೆ. ಕೆಟ್ಟ ಸಂಗ ಮಾಡು, ಅದೇ ನರಕ ಆಗ್ತದೆ. ಸತ್ಸಂಗದೊಳಗೆ ಸ್ವರ್ಗ ಇರ್ತದೆ, ದುಸ್ಸಂಗದೊಳಗೆ ನರಕ ಇರ್ತದೆ. ಎಷ್ಟು ಚಲೋ ಮಾತು ಹೇಳ್ತಾರೆ. ವೆರ್ ಈಸ್ ಹೆವನ್, ವೆರ್ ಈಸ್ ಹೆಲ್. ಇನ್ ದ ಗುಡ್ ಕಂಪನಿ, ಬಿ ಇನ್ ದ ಗುಡ್ ಕಂಪನಿ, ಯು ಫೈಂಡ್ ಹೆವನ್. ಬಿ ಇನ್ ದ ಬ್ಯಾಡ್ ಕಂಪನಿ, ಯು ಫೈಂಡ್ ಹೆಲ್. You have to suffer. ಹೌದಲ್ಲ ಹೇಳಿ? ಆಗ ಸುಮ್ಮನೆ ನಕ್ಕೋತಿರುವಂಥ 4 ಹುಡುಗರ ಸಂಘ ಮಾಡಿ ಮುಖದ ಮೇಲೆ ನಗು ಶುರುವಾಗತ್ತೆ. ಆ ಮುದುಕ 80 ಇರಲಿ 90 ಇರಲಿ 100 ಇರಲಿ, ಮುದುಕನಿಗೂ ಸಹಿತ ತನ್ನ ಆಯುಷ್ಯದ ಭಾನ ಮರೆಯಾಗ್ತದೆ. ಹಂಗೆ ಅದು ಸಂಘ. ಮತ್ತು ಅತ್ಯಂತ ದುಃಖಿಗಳ ಮುಪ್ಪಿನವರು, ಮುಖ ಗಂಟು ಹಾಕದವರು ಸಂಘ ಮಾಡ್ರೆ ನಗವ್ರು ಹೆಂಗೆ ಸಾಧ್ಯದ ಹೇಳಿ? ಕೆಟ್ಟ ಮುಖ ಮಾಡೋರು, ಮಾಡ್ಕೊಂಡಿರೋರು ಎಲ್ಲ ಅದೇ. ಆದ್ರೆ ಏನು ಮಾಡೋದು? ಸಂತೋಷ ಪಡೋಕೆ ಗೊತ್ತಿಲ್ಲ ಅವನಿಗೆ. ಅಂಥವ್ರು ಸಂಘ ಮಾಡಿ ಬಿಟ್ರೆ ನಕ್ಕೋತಿರೋ ಮನುಷ್ಯ ಸಹಿತ ಎಟ್ಟದಕ್ಕನಾಗತಾನೆ ಇವ್ರದೆಲ್ಲ ಮುಖ ನೋಡಿ ತಾನು ಹಂಗೆ ಆಗಿಬಿಡ್ತಾನೆ. ಆತ ಇರಬೇಕು, ಒಂದಿಷ್ಟು ಜೀವನ ಉತ್ಸಾಹ ಇರಬೇಕು, ಒಳ್ಳೆ ಹುರುಪ ಇರಬೇಕದ. ನಕ್ರ ಮೈ ತುಂಬ ನಗ್ತಿರ್ಬೇಕು, ಹತ್ರ ಮೈ ತುಂಬ ಅಳ್ತಿರ್ಬೇಕು. ಹೌದಲ್ಲ ಹೇಳಿ? ನೋಡಿದರೆ ಕಣ್ತುಂಬ ನೋಡ್ತಿರ್ಬೇಕು ಅನ್ನೋದಲ್ಲೇನು ಹಳ್ಳ್ಯಾಗ ಅಂತಾರೆ. ನಿಮ್ಮದು ಹಳ್ಳಿನೇ, ನಿಪ್ಪಾಣಿ. ಕಣ್ತುಂಬ ನೋಡಬೇಕು ಅಂತಾರೆ. ಹೆಂಗರೆ ನೋಡೋದಲ್ಲ, ವಾರಿಗಣ್ಣು ಅಲ್ಲ, ಮುಚ್ಚಿದ ಕಣ್ಣು ಅಲ್ಲ, ತುಂಬಿದ ಕಣ್ಣಿನಿಂದ ಕಣ್ತುಂಬ ನೋಡಬೇಕು, ಕಿವಿ ತುಂಬ ಕೇಳಬೇಕು. ಅಲ್ಲೇನು ಅನ್ನೋದಲ್ಲೇ? ಹೊಟ್ಟೆ ತುಂಬ ಉಣಬೇಕು. ಎಷ್ಟು ಚಲೋ ಶಬ್ದ ಬಳಸ್ತಾರೆ. ಕಣ್ತುಂಬ ನೋಡ್ಬೇಕು, ಅದೇ ಜೀವನ. ಅರ್ಧಮರ್ಧ ನೋಡೋದು, ಅರ್ಧಮರ್ಧ ಕೇಳೋದು, ಅರ್ಧಮರ್ಧ ತಿನ್ನೋದು ಇದಲ್ಲ. ಮೈ ತುಂಬ, ಮನಸ್ಸು ತುಂಬ ಇರೋದು, ಹಂಗೆ ಬರಬೇಕು ಜೀವನ. ಇಂಥ ಸುಂದರ ಜೀವನವನ್ನು ಸಾಗಿಸೋದಕ್ಕಾಗಿ 2 ಅವರು ಮಾರ್ಗ ಹೇಳಿದರು. ಒಂದು ಏನು, ಬಲ್ಲವರದಾರ ಜಗತ್ತಿನಾಗ ಅವರ ಮಾತುಗಳದಾವ. ನಮಗೆ ಬಲ್ಲವರು ಸಿಗದೇ ಇದ್ದರು, ಜ್ಞಾನಿಗಳು ನಮಗೆ ಸಿಗದೇ ಇದ್ದರೆ ಅವ್ರ ಮಾತುಗಳು ಸಿಗ್ತಾವ. ಬುದ್ಧ ನಮಗಿಲ್ಲ, ಬುದ್ಧನ ಮಾತುಗಳದಾವ. ಶಂಕರಾಚಾರ್ಯ ಹಿಂದಿಲ್ಲ, ಶಂಕರರ ಮಾತುಗಳದಾವ.
ಅಲ್ಲಮ ಪ್ರಭುಗಳು ಇಂದಿಲ್ಲ, ಅಲ್ಲಮ ಪ್ರಭುಗಳ ಮಾತುಗಳದಾವ ಇಲ್ಲವೇನು? ಬಲ್ಲವರ ಮಾತುಗಳದಾವ. ಅಕ್ಕ ಮಹಾದೇವಿ ಇಲ್ಲ, ಅಕ್ಕ ಮಹಾದೇವಿಯವರ ಮಾತುಗಳದಾವ. ಆ ಮಾತುಗಳೇ ಸತ್ಸಂಗ. ಆ ಮಾತುಗಳನ್ನು ಅವೇ ಗುರು. ಅವುಗಳನ್ನು ಗುರು ಸಿಕ್ಕ, ಅವರ ಅನುಭಾವಿಗಳು ಸಿಕ್ಕರು, ಅವರಿಂದ ಮಾರ್ಗದರ್ಶನ ಪಡೆಯೋದು. ಅನುಭಾವಿಗಳು ಸಿಗದೇ ಇದ್ದರೆ ಅವರ ಮಾತುಗಳೇ ಮಾರ್ಗದರ್ಶಕ. ಆ ಬಳಿಕ ಎರಡನೇ ಕೆಲಸ ಏನು ಮಾಡೋದಂದ್ರೆ ಸತ್ಸಂಗ. ಅಂಥ ಎಲ್ಲ ಶಾಂತರಾದಂಥವರ ಸತ್ಸಂಗ ಎಲ್ಲೇ ನಡೀತಾ ಇರಲಿ, ಸುಮ್ಮನೆ ಸತ್ಸಂಗ ಮಾಡೋದು. ಸುಮ್ಮನೆ ಸಂಘ. ಇಲ್ಲೆಲ್ಲ ಗಿಡಗಳದಾವ ಅಂತ ಇಟ್ಕೊಳ್ಳಿ. ಇಲ್ಲಿ ಎಷ್ಟು ಸಂಘದ? ಬರೀ ಮನುಷ್ಯರ ಸಂಘ ಇಲ್ಲ, ಇಲ್ಲಿ ಭೂಮಿಯ ಸಂಘದ, ಗಿಡಗಂಟೆಗಳ ನಿಸರ್ಗದ ಸಂಘದ, ಸೂರ್ಯನ ಸಂಘದ. ಸೂರ್ಯ ಹಾಗೆ ಬರ್ತಾ ಇದ್ದಾನ, ಒಂದಿಷ್ಟು ಬೆಳಕ ಹಿಂಗೆ ಚೆಲ್ತಾ ಇದ್ದಾನ. ಆ ಬೆಳಕ ಸಹಿತ ಎಷ್ಟು ಪ್ರಫುಲ್ಲಿತವಾಗಿರ್ತದೆ, ಮನಸ್ಸನ್ನು ಅರಳಿಸ್ತದೆ. ಇದಕ್ಕೆ ನಿಸರ್ಗ ಸಂಘ, ಇದ ಸತ್ಸಂಗ, ಇದು ದೇವ ಸಂಘ.